ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನು ಅಂದರೆ ನನ್ನ ಬಗ್ಗೆನೇ ಆಗಿರುತ್ತೆ. ನನ್ನ ಏಜ್, ನನ್ನ ಹೈಟ್, ನನ್ನ ವೆಯ್ಟ್, ನನ್ನ ಎಜುಕೇಷನ್ ಏನು, ನಾನೇನು ಮಾಡ್ಕೊಂಡಿದ್ದೀನಿ, ನಾನೇನು ಮಾಡ್ತಿದ್ದೀನಿ, ಈಗ ಪ್ರೆಸೆಂಟ್ ನನ್ನ ಪ್ರೊಫೆಷನ್ ಏನು, ಫಿಟ್ನೆಸ್ ಜರ್ನಿ ಯಾವ ಇಯರಿಂದ ಸ್ಟಾರ್ಟ್ ಮಾಡಿದೆ. ಮೋಸ್ಟ್ ಆಫ್ ದಿ ಹುಡುಗರಿಗೆ ತುಂಬ ಡೌಟ್ಸ್ ಏನು ಅಂದರೆ ನಂತರ ಫಿಟ್ನೆಸ್ ಇನ್ಫ್ಲುಯೆನ್ಸರ್ ಆದರೆ ಲೈಫ್ ಸ್ಟೈಲ್ ಅಂದರೆ ಒಳ್ಳೆ ಲೈಫ್ನ ಲೀಡ್ ಮಾಡ್ಬೋದಾ ಅನ್ನೋದು ಸಿಕ್ಕಾಬಟ್ಟೆ ಡೌಟ್ ಇರುತ್ತೆ. ಸೊ ಈ ಎಲ್ಲ ಕ್ವಶನ್ಸ್ಗೂ ನಾನು ಇವತ್ತು ಆನ್ಸರ್ ಮಾಡ್ತೀನಿ. ಈ ವ್ಲಾಗ್ನ ಎಂಡ್ವರೆಗೂ ನೋಡಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಪವನ್, ಏಜ್ 26 ವರ್ಷ, ಹೈಟ್ 173 ಸೆಂಟಿಮೀಟರ್. ವೆಯ್ಟ್ ಡಿಪೆಂಡ್ಸ್, ಅದು ಇವಾಗ ಬಲ್ಕಲ್ಲಿದ್ದಾಗ 75 ಇರ್ತೀನಿ. ಈಗ ಪ್ರೆಸೆಂಟ್ ಕಟ್ಟಲ್ಲಿ ಇರೋದ್ರಿಂದ ವೆಯ್ಟ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಪ್ರೆಸೆಂಟ್ ವೆಯ್ಟ್ ಹೇಳಬೇಕು ಅಂದರೆ ಈಗ 73 kgs ಇದ್ದೀನಿ. ಎಜುಕೇಷನ್ ಬಂದು MES ಮೇನ್ ಕಾಲೇಜ್ ಮಲ್ಲೇಶ್ವರಮಲ್ಲಿ ಓದಿರೋದು. PU ಆ್ಯಂಡ್ ಡಿಗ್ರಿ ಎರಡು ಕೂಡ ಸೇಮ್ ಕಾಲೇಜಲ್ಲೇ. ಡಿಗ್ರಿ ಫೈನಲ್ ಇಯರ್ ಡ್ರಾಪ್ ಔಟ್ ಏನಕ್ಕೆ ಆಯಿತು ಅಂದರೆ ಲೈಕ್ ಆಗ ಲಾಕ್ಡೌನ್ 2020 ಲಾಕ್ಡೌನ್ ಆಗ ಪರ್ಸನಲ್ ರೀಸನ್ಸ್ ಇಂದ ಲೈಕ್ ಎಜುಕೇಶನ್ ಡ್ರಾಪ್ ಮಾಡಬೇಕಾಗಿತ್ತು. ಆ್ಯಂಡ್ ಜಿಮ್ ಯಾವತ್ತಿಂದ ಸ್ಟಾರ್ಟ್ ಮಾಡಿದೆ ಅಂದರೆ ಇಲ್ಲಿ ಎಜುಕೇಶನ್ ಡ್ರಾಪ್ ಆಯಿತು. ಡ್ರಾಪ್ ಆಗಿದ್ದು ನೆಕ್ಸ್ಟ್ ಒಂದು ವಾರಕ್ಕೇನೆ ನಾನು ಜಿಮ್ಗೆ ಜಾಯ್ನ್ ಆದೆ. ಏನಕ್ಕೆ ಜಾಯ್ನ್ ಆದೆ ಅಂದರೆ ತೀರಾ ಸಣ್ಣ ಇದ್ದೆ, ಸಿಕ್ಕಾಪಟ್ಟೆ ಸಣ್ಣ ಇದ್ದೆ. ದಪ್ಪ ಆಗಬೇಕು ಅನ್ನೋ ಒಂದೇ ರೀಸನ್ಗೆ ಜಿಮ್ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಸೊ ಆಗ ಎಜುಕೇಶನ್ ಡ್ರಾಪ್ ಆಗಿದ್ದೆ, ಮನೇಲೇ ಇರಬೇಕಾಗಿತ್ತು, ಲಾಕ್ಡೌನ್ ಬೇರೆ. ಲಾಕ್ಡೌನಲ್ಲಿ ಜಿಮ್ಸ್ ಯಾವುದು ಓಪನ್ ಇರಲಿಲ್ಲ ನಮ್ಮ ಏರಿಯಾದಲ್ಲಿ, ಯಾವುದೋ ಒಂದು ಗೌರ್ಮೆಂಟ್ ಜಿಮ್ಮು. ಸೊ ನಾನು ಮತ್ತೆ ಒಂದಿಬ್ರು ಫ್ರೆಂಡ್ಸ್ ಅಷ್ಟೇ, ನಾವು ಮೂರೇ ಜನ ಜಿಮ್ಮಲ್ಲಿ ಲೈಕ್ ವರ್ಕೌಟ್ ಮಾಡ್ತಿದ್ದಿದ್ದು. 2020ರಲ್ಲಿ ನಂದು ಜರ್ನಿ ಸ್ಟಾರ್ಟ್ ಆಯಿತು. ಈಗ ನನ್ನ ಪ್ರೊಫೆಷನ್ ಆನ್ಲೈನ್ ಫಿಟ್ನೆಸ್ ಕೋಚ್, ಮತ್ತು ಒಂದು 4 ಮೆಂಬರ್ಸ್ಗೆ ಆಫ್ಲೈನ್ ಟ್ರೈನಿಂಗ್ ಕೂಡ ಮಾಡ್ತೀನಿ. ಆಫ್ಲೈನ್ ಮೆಂಬರ್ಸ್ ಬಂದು ನನಗೆ ಹಳೆ ಕ್ಲೈಂಟ್ಸ್ ಅವರು, ಲೈಕ್ ಆಗ್ಲಿಂದ ಒಂದು 3 ಇಯರ್ಸಿಂದನೂ ಗೊತ್ತವರು ನನಗೆ. ಸೊ ಅವ್ರಿಗೆ ಮಾತ್ರ ನಾನು ಆಫ್ಲೈನ್ ಟ್ರೈನಿಂಗ್ನ ಕೊಡ್ತಾ ಇದ್ದೀನಿ. ಆನ್ಲೈನ್ ಹೇಗೆ ವರ್ಕ್ ಆಗುತ್ತೆ ಅಂತ ನೀವು ಕೇಳ್ಬೋದು. ಸೊ ಅದನ್ನು ಕೂಡ ಕ್ಲಾರಿಫೈ ಮಾಡ್ತೀನಿ. ನಾನು ಪ್ಯೂರ್ ಫಿಟ್ನೆಸ್ ಕಾಂಟೆಂಟ್ ಕ್ರಿಯೇಟ್ ಮಾಡೋದು. ನನ್ನ ಕಾಂಟೆಂಟಿಂದ ಜನಗಳಿಗೆ ರೀಚ್ ಸಿಗುತ್ತೆ. ಸೊ ರೀಚ್ ಸಿಕ್ಕಿದಾಗ ಏನಾಗುತ್ತೆ, ಜನ ಆನ್ಲೈನ್ ಟ್ರೈನಿಂಗ್ ಬೇಕು ಅಂತ ನನಗೆ ಅಪ್ಲಿಕೇಶನ್ಸ್ ಹಾಕ್ತಾರೆ. ಇಲ್ಲಿವರೆಗೂ 8,000 ಮೇಲೆ ಅಪ್ಲಿಕೇಶನ್ಸ್ ಹಾಕಿದ್ದಾರೆ. ಆ 8,000ದಲ್ಲಿ 5,000 ಜನಕ್ಕೆ ರಿಪ್ಲೈ ಮಾಡಿದ್ದೀನಿ, ಇನ್ನು 3,000 ಜನಕ್ಕೆ ನಾನು ರಿಪ್ಲೈ ಮಾಡಬೇಕು. ಸೊ ಎಲ್ಲರ ಹತ್ರನೂ ನಾನೇ ಕನ್ಸಲ್ಟೇಷನ್ ಕಾಲ್ ಮಾಡಿ ಆ ಕಾಲಲ್ಲಿ ಅವ್ರಿಗೆ ಪ್ರಾಪರಾಗಿ ಟ್ರೈನಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವ್ರ ಬಾಡಿ ರಿಕ್ವೈರ್ಮೆಂಟ್ ಪ್ರಕಾರ ಅವ್ರಿಗೇನಾದ್ರು ಇಷ್ಟ ಆಯಿತು ಅಂದರೆ ನನಗೆ ಪೇ ಮಾಡಿ ಅವ್ರು ಆನ್ಲೈನ್ ಟ್ರೈನಿಂಗ್ ತೊಗೊತಾರೆ. ಸೊ ಅದರಿಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಹೇಳ್ಬೋದು. ಈಗ ಮಸಲ್ ಬೇಸ್ಗೆ ಅಟ್ಲೀಟ್ ನಾನು. ಮಸಲ್ ಬೇಸ್ಗೆ ಅಟ್ಲೀಟ್ ಆಗಬೇಕು ಅನ್ನೋದು ನನ್ನ ಡ್ರೀಮ್. ಅದು ನಾನು ಯಾವಾಗ ಜಿಮ್ ಸ್ಟಾರ್ಟ್ ಮಾಡಿದೆ 2020ಅಲ್ಲಿ. ಸೊ 1 ವರ್ಷ ಆದಮೇಲೆ ಮಸಲ್ ಬೇಸ್ ಬಗ್ಗೆ ನನಗೆ ಐಡಿಯಾ ಬಂತು, ಅಂದರೆ ಗೊತ್ತಾಯಿತು. ಸೊ ಆಗ್ಲಿಂದಾನು ನನಗೆ ಮಸಲ್ ಬೇಸ್ಗೆ ಅಟ್ಲೀಟ್ ಆಗಬೇಕು ಅನ್ನೋದು ಒಂದು ಡ್ರೀಮ್ ಇತ್ತು. ಆ ಡ್ರೀಮ್ ಫುಲ್ಫಿಲ್ ಕೂಡ ಆಗಿದೆ. ನನಗೆ ಮಂತ್ಲಿ ಇಷ್ಟು ಅಂತ ಸ್ಯಾಲ್ರಿ ಕೂಡ ಪೇ ಮಾಡಿ ನನಗೆ ಸ್ಟ್ಯಾಕ್ಸ್ ಕೂಡ ಕಳಿಸ್ತಾರೆ. ಇದೇ ಫೀಲ್ಡಲ್ಲಿ ಕಂಟಿನ್ಯೂಸ್ 6ನೇ ವರ್ಷಕ್ಕೆ ಕಾಲಿಕ್ತಾ ಇದ್ದೀನಿ. ಲೈಫು ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ. ಮುಂಚೆ ಇದ್ದಿದ್ದ ಪವನ್ಗೂ ಈಗ ಇರೋ ಪವನ್ಗೂ, ಮುಂಚೆ ಇರೋ ಲೈಫ್ ಸ್ಟೈಲ್ಗೂ ಮತ್ತು ಈಗ ಇರೋ ಲೈಫ್ ಸ್ಟೈಲ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಸೊ ಎಲ್ಲಾನು ನಾನು ಜಿಮ್ ಮಾಡಿ, ಅಂದರೆ ನನ್ನ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಂಡು ನನ್ನ ಬಾಡಿನೇ ನನಗೆ ರಿಟರ್ನ್ ಕೊಡ್ತಿದೆ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಹೌದು, ತುಂಬ ಕಷ್ಟಪಟ್ಟಿದ್ದೀನಿ, ಇಲ್ಲ ಅಂತಲ್ಲ. ಈಗ ಇರೋ ಲೈಫ್ ಸ್ಟೈಲ್ನ ನೋಡಿ ಆಗ ಪಟ್ಟಿರೋ ಕಷ್ಟಕ್ಕೂ ಈಗ ಸಾರ್ಥಕ ಆಗಿದೆ ಅಂತ ಹೇಳ್ಬೋದು. ಅಚೀವ್ ಮಾಡೋದು ಇನ್ನೂ ತುಂಬ ಇದೆ. ನಾನು ಏನಂದರೆ ಏನೂ ಅಚೀವ್ ಮಾಡಿಲ್ಲ. ಇನ್ನೊಂದು ಹುಡುಗರಿಗೆ ಸಿಕ್ಕಾಪಟ್ಟೆ ಡೌಟ್ ಇದೆ, ಏನು ಅಂದರೆ ನಂತರ ಇನ್ಫ್ಲುಯೆನ್ಸರ್ ಆದರೆ ಲೈಫ್ ಲೀಡ್ ಮಾಡ್ಬೋದಾ? 100% ಲೈಫ್ ಲೀಡ್ ಮಾಡ್ಬೋದು. ನಾನು ಎಲ್ಲೋ ಇದ್ದೆ, ಏನೋ ಮಾಡಿದೆ, ಎಲ್ಲ ಥರ ಕೆಲಸ ಮಾಡಿದ್ದೀನಿ. ಸ್ವಿಗ್ಗಿಯಿಂದ ಹಿಡಿದು ಝೊಮ್ಯಾಟೊ ಎಲ್ಲ ಡೆಲಿವರಿ ಕೆಲಸನೂ ಮಾಡಿದ್ದೀನಿ. ಸೊ ಡೆಲಿವರಿ ಕೆಲಸ ಮಾಡ್ತಾ ನನ್ನ ಡಯೆಟ್ಗೆ ನಾನು ಕಾಸು ಅಡ್ಜಸ್ಟ್ ಮಾಡ್ಕೊಂಡು, ಸೊ ಅಲ್ಲಿ ಬರೋ ಸ್ಯಾಲ್ರಿ, ಅಲ್ಲಿ ಬರೋ ವಾರ ಪೇಯ್ಡ್ ಬರೋದು, ಸೊ ಅಲ್ಲಿ ಬರೋದನ್ನ ನಾನು ಇಲ್ಲೇ ಹಂಗೆ ಬಾಡಿ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೆ. ಸೊ ಅಷ್ಟು ವರ್ಷದಿಂದ ನಾನು ಇನ್ವೆಸ್ಟ್ ಮಾಡ್ಕೊಂಡು ಬಂದು ಈಗ ಈ ಸ್ಟೇಜಲ್ಲಿ ಇದ್ದೀನಿ ಅಂದರೆ ಲೈಫ್ ಇದೆ. ಏನಿಲ್ಲ, ಕಷ್ಟಪಡಬೇಕಾಗುತ್ತೆ ಅಷ್ಟೇ. ಡೆಡಿಕೇಶನ್, ಕನ್ಸಿಸ್ಟೆನ್ಸಿ ಮತ್ತು ಒಳ್ಳೆ ಮೈಂಡ್ಸೆಟ್ ಇದ್ದರೆ ಎಲ್ಲನೂ ಅಚೀವ್ ಮಾಡ್ಬೋದು. ಅದಕ್ಕೆ ಲೈವ್ ಎಕ್ಸಾಂಪಲ್ ನಾನೇ. ಕೊನೆಯದಾಗಿ ಒಂದು ಹೇಳ್ತೀನಿ, ಆ್ಯಂಡ್ ಇವಾಗ ಹೇಳೋದನ್ನ ನಾನು ತುಂಬ ಸಲ ಹೇಳಿದ್ದೀನಿ. ನೀವು ಮುಂದೆ ಬರಬೇಕು ಅಂದರೆ ಫಸ್ಟು ನೀವು ಏನರಲ್ಲಿ ಬೆಸ್ಟ್ ಇದ್ದೀರಾ ಅದನ್ನ ತಿಳ್ಕೊಳ್ಳಿ. ಸೊ ನೀವು ಈ ಕೆಲಸದಲ್ಲಿ ನಾನು ಬೆಸ್ಟ್ ಇದ್ದೀನಿ ಗುರು, ಅದರಲ್ಲಿ ನಾನು ಫೋಕಸ್ ಮಾಡಿದ್ರೆ ಮುಂದೆ ಬಂದೇ ಬರ್ತೀನಿ ಅನ್ನೋ ನಂಬಿಕೆ ನಿಮ್ಗಿದೆಯಾ? ಆ ಥರ ಇದ್ದರೆ ಮಾತ್ರ ಆ ಫೀಲ್ಡಲ್ಲೇ ಮುಂದೆ ಬನ್ನಿ, ಕಷ್ಟಪಡಿ, ಪಕ್ಕ ನಿಮ್ಮ ಲೈಫ್ ಕೂಡ ಚೇಂಜ್ ಆಗೇ ಆಗುತ್ತೆ. ಇಷ್ಟು ಹೇಳಿ ನನ್ನ ವ್ಲಾಗ್ನ ಎಂಡ್ ಮಾಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೌದು, ವ್ಯೂಸ್ ಬರ್ತಾ ಇಲ್ಲ, ಪರವಾಗಿಲ್ಲ, ಕನ್ಸಿಸ್ಟೆನ್ಸಿ. ಸೊ 2 ವರ್ಷದಿಂದ ಇನ್ಸ್ಟಾಗ್ರಾಮಲ್ಲಿ ಫೋಕಸ್ ಮಾಡೋದು, ಈಗ ಇಲ್ಲಿಂದ 6 ಮಂತ್ಸಲ್ಲಿ ಯೂಟ್ಯೂಬ್ ಮೇಲೆ ಫೋಕಸ್ ಮಾಡ್ತೀನಿ ಅಷ್ಟೇ. ಸೊ ಸಬ್ಸ್ಕ್ರೈಬ್ ಮಾಡಿ.